Hey everyone, after a long time, welcome back to my YouTube channel. ಸೊ ಇದು ಕಂಪ್ಲೀಟ್ ರಾ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನನ್ನ ಜರ್ನಿ ಟುವರ್ಡ್ಸ್ ಮೈ ಡ್ರೀಮ್ ಡೆಸ್ಟಿನೇಷನ್. ಒನ್ಸ್ ವಿ ರೀಚ್ ದ ಏರ್ಪೋರ್ಟ್, ಫ್ಯಾಮಿಲೀಸ್ಗೆ ಗುಡ್ ಬೈ ಹೇಳೋದು, ಓ ಮೈ ಗಾಡ್, ಮೋಸ್ಟ್ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಅದು. ಇದು ಬಂದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಅದು ಕೂಡ ಇಂಟರ್ನ್ಯಾಷನಲ್. ಓ ಮೈ ಗಾಡ್, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆಲ್ಲ ಟ್ರೂ ಆದಾಗ ಬಿಲೀವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, now I entered. Oh my god, this is my first time. Here is my flight, Qatar, Doha on time, even E13 my gate number. Okay, let's go. ಒಳಗಡೆ ಎಲ್ಲ ಪ್ರೊಸೀಜರ್ ಕೂಡ ಆರಾಮಾಗಾಯಿತು. ಇಮಿಗ್ರೇಷನ್ ಒಂದು ಬಿಟ್ಟು ಅದು ತುಂಬ ರಶ್ ಇತ್ತು. ಆ್ಯಂಡ್ ಐ ಟುಕ್ ಬಗ್ಗಿ ಟು ರೀಚ್ ಮೈ ಗೇಟ್ ಬಿಕಾಸ್ ಐ ಆಮ್ ಟೂ ಟಯರ್ಡ್, ದಟ್ಸ್ ವೈ ಐ ಟುಕ್ ಬಗ್ಗಿ. ಅದು ಕೂಡ ಫ್ರೀ ಇರುತ್ತೆ ಎಲ್ರಿಗೂ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನನ್ನ ಕೊಲೀಗ್ ನನಗೆ ಹೇಳಿದರು. ಕೇಮ್ ಟು ಮೈ ಗೇಟ್, ಫ್ಲೈಟ್ ನಿಂತಿದೆ, ವೆಯ್ಟ್ ಮಾಡ್ತಾ ಇದ್ದೇನೆ. ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಡು ಸೊ D1ಇಂದ ಈಗ ಮತ್ತೆ C1ಗೆ ಹೋಗ್ತಾ ಇದ್ದೀನಿ. ಬೋರ್ಡಿಂಗ್ ಗೇಟ್ ಚೇಂಜ್ ಆಗಿದೆ. ಸಿ ದಿಸ್ ಇಸ್ ವಾಶ್ರೂಮ್ಸ್. ನನ್ನ ಫ್ಲೈಟ್ ಇದ್ದಿದ್ದು 4:25ಗೆ. ನಾನು 2 o'clock ಆಲ್ರೆಡಿ ಗೇಟ್ ಹತ್ರ ಕೂತಿದ್ದೆ. 2 ಸತಿ ಗೇಟ್ ಚೇಂಜ್ ಆದಮೇಲೆ 1 hour ಫ್ಲೈಟ್ ಡಿಲೇ ಆಯಿತು. ಲೇಟಾಗಿ ಚೆಕ್ ಇನ್ ಮಾಡಿಕೊಂಡ್ರು. ಆ್ಯಂಡ್ ನಂದು ಬಂದಿದ್ದು ಕತಾರ್ ಏರ್ವೇಸ್, ಬಟ್ ಆಪ್ರೇಟೆಡ್ ಬೈ ಇಂಡಿಗೋ ಫ್ಲೈಟ್, ದಟ್ಸ್ ವೈ ಮಿಕ್ಸ್ಡ್ ಇದೆ. And yeah, I got my window seat for the first time in flight. I'm so happy for that. Later I was too excited for the takeoff actually, and little nervous, ಭಯ ಇತ್ತು ಹೆಂಗಿರುತ್ತೋ ಏನೋ ಅಂತ. ಬಟ್ ಆಫ್ಟರ್ ಟೇಕ್-ಆಫ್ ನನಗೆ ಏನು ಅನಿಸಲಿಲ್ಲ, ಕಾಮನ್ ಆಗೇ ಇತ್ತು ಅನಿಸ್ತು. ಬಟ್ ಒಂದು ಸತಿ ಟೇಕ್-ಆಫ್ ಆದಾಗ 1 second ಗಾಬರಿ ಆಗುತ್ತೆ, ಅದಾದಮೇಲೆ ಸರಿ ಹೋಗುತ್ತೆ. ಆ್ಯಂಡ್ ದ ವ್ಯೂ ಇಸ್ ಅಲ್ಟಿಮೇಟ್ ಆಗಿತ್ತು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಿಸ್ತಿತ್ತು. ಆ್ಯಂಡ್ ಟಾಪಿಗೆ ಹೋದಾಗ ಇಡೀ ಬ್ಯಾಂಗ್ಳೂರು ಕಲರ್ಫುಲ್ ಲೈಟಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಕ್ಲಿಪ್ ಟೇಕ್-ಆಫ್ ಕ್ಲಿಪ್ನ ಹಾಕ್ತೀನಿ ವಿತೌಟ್ ಎನಿ ವಾಯ್ಸ್ ಓವರ್, ರಾಗ್ ಹಾಕ್ತೀನಿ ನೋಡಿ. ಟೇಕ್-ಆಫ್ ಆಗುವಾಗ ಫ್ಲೈಟ್ ತೊಗೊಳ್ಳೋ ಸ್ಪೀಡ್ ನೋಡ್ತಾ ನನಗೆ ಇಮ್ಯಾಜಿನೇಷನ್ ಮಾಡ್ಕೊತಿದ್ದೆ, ನನ್ನ ಜೀಜುನೇ ಅಷ್ಟು ಸ್ಪೀಡಾಗಿ ಕಾರ್ ಓಡಿಸ್ತಾರೆ, ಇನ್ನಿದು ಎಷ್ಟು ಸ್ಪೀಡಾಗಿ ಹೋಗ್ತಿದ್ಯಪ್ಪ ಅಂತ. ಲಿಟಲ್ ಭಯ ಆಯಿತು ಕೂಡ. ಆ್ಯಂಡ್ ಆಫ್ಟರ್ ಟೇಕ್-ಆಫ್ ಏನು ಅನಿಸ್ಲಿಲ್ಲ, ಸ್ಮೂತಾಗಿ ಹೋಯಿತು ಟೇಕ್-ಆಫ್ ಕೂಡ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಅಟ್ ದಟ್ ಟೈಮ್. ಲಿಟಲ್ ನ್ಯಾಪ್ ತೊಗೊಂಡು ಎಚ್ಚರ ಆದಾಗ ನನ್ನ ಸೈಡಲ್ಲಿ ಲಿಟಲ್ ಡಾರ್ಕ್ ಇತ್ತು. ರೈಟ್ ಸೈಡಲ್ಲಿ ನೋಡಿದ್ರೆ ಆಲ್ರೆಡಿ ಸನ್ರೈಸ್ ಆಗೋಗಿತ್ತು. ನಾನು ಇದೇನಪ್ಪ ಅಂತ ಶಾಕ್ ಆದೆ. ಲೇಟರ್ ಏರ್ ಹೋಸ್ಟೆಸ್ ಬಂದು ನನಗೆ ಸ್ನ್ಯಾಕ್ಸ್ ಕೊಟ್ಟರು. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ ಸ್ಯಾಂಡ್ವಿಚ್ ಆ್ಯಂಡ್ ಸಮ್ ಸ್ನ್ಯಾಕ್ಸ್, ಬೆರ್ರೀಸ್, ಜ್ಯೂಸ್ ಕೊಟ್ಟು ಹೋದರು. ಸ್ಯಾಂಡ್ವಿಚ್ ತಿಂದು ಮತ್ತೆ ಆ ಚಳಿಯಲ್ಲಿ ಮಲಗಿದ್ದೆ. ಈ ಪ್ರಕೃತಿಯ ಸುಂದರವಾದ ಸುಂದರತೆಯನ್ನು ನೋಡ್ತಾ ನಾನು ಕಳೆದೋಗಿದ್ದೆ ಆಕಾಶದಲ್ಲೇ. ಒಂದು ಸರೋವರಗಳು ಮುಗಿದ ಮೇಲೆ ನನಗೆ ಮರುಭೂಮಿ ಕಾಣೋಕ್ಕೆ ಶುರು ಆಯಿತು. ಆ್ಯಂಡ್ ಫೈನಲಿ ವಿ ರೀಚ್ಡ್ ಮೈ ಡೆಸ್ಟಿನೇಷನ್, ಮೈ ಡ್ರೀಮ್ ಡೆಸ್ಟಿನೇಷನ್, ದೋಹಾ, ಕತಾರ್. ಎಂಟ್ರಿ ಆಗ್ತಿದ್ದಂಗೆ ಕಾಣಿಸ್ತಿತ್ತು, ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಆ್ಯಂಡ್ ನನ್ನ ಮೊಬೈಲ್ ಆಲ್ರೆಡಿ ಆಟೋಮೆಟಿಕಲಿ ಟೈಮ್ ಚೇಂಜ್ ಆಗಿತ್ತು. ಆ್ಯಕ್ಚುಲಿ ಗಲ್ಫ್ ಕಂಟ್ರಿಯಲ್ಲಿ ಎಲ್ಲ ಒಂದೇ ಕಲರ್ ಇರುತ್ತೆ ಬಿಲ್ಡಿಂಗ್ಸು. ಇಲ್ಲೂ ಅಷ್ಟೇ ಎಲ್ಲ ಬೇಜ್ ಕಲರಲ್ಲೇ ಬಿಲ್ಡಿಂಗ್ಸ್ ಕಾಣಿಸ್ತಾ ಇತ್ತು ನನಗೆ. ಇನ್ನೊಂದು 5 to 10 minutes ಇತ್ತು ಲ್ಯಾಂಡ್ ಆಗೋಕ್ಕೆ. ಐ ವಾಸ್ ಲಿಟ್ರಲಿ ವೇಟಿಂಗ್, ಯಾವಾಗ ಲ್ಯಾಂಡ್ ಆಗುತ್ತಪ್ಪ ಫ್ಲೈಟು ಅಂತ.
ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ಅಷ್ಟೇ ಇತ್ತು, ಅಷ್ಟೇ ಬೋರ್ ಆಗ್ತಿತ್ತು ಲಿಟಲ್ ಮೇಲೆ ಹೋದಾಗ. ಏನು ನೋಡೋಕ್ಕಿರಲ್ಲ, ಬರೀ ಸ್ಕೈ ನೋಡ್ತಾ ಕೂತ್ಕೊಳ್ಬೇಕು 4.5 hours ಅಂತ. ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಟ್ರೂ ಆಯಿತು ನನಗೆ. ಸೊ ಇನ್ನೊಂದು 2 minutesಲ್ಲಿ ಲ್ಯಾಂಡ್ ಆಗ್ತಿದ್ದೀನಿ ಅಂತಲೂ ಎಕ್ಸೈಟ್ಮೆಂಟ್ ಇತ್ತು. ಐ ವಾಸ್ ವೆರಿ ಕ್ಯೂರಿಯಸ್ ಟು ಸಿ ಮೈ ಕಲೀಗ್ ಆಲ್ಸೋ ಆಫ್ಟರ್ ಎ ಲಾಂಗ್ ಟೈಮ್. ಫೈನಲಿ ಟಚ್ ಡೌನ್ ದೋಹಾ ಕತಾರ್. ಬಲ್ಗಾಲಿಟ್ಟು ಜೈ ಅಂತ ಹೋಗಿದ್ದೆ. ನಂದು 2A ಮೀನ್ಸ್ ಫಸ್ಟಲ್ಲೇ ಸೀಟ್ ಇದ್ದಿದ್ದರಿಂದ ನಾನು ಬೇಗನೆ ಹೊರಗೆ ಬಂದೆ. ಹೋಗಿ ಅಲ್ಲಿ ಬಸ್ ನಿಂತು ವೆಯ್ಟ್ ಮಾಡ್ತಿತ್ತು, 2 ಬಸ್ಸು. ಹೋಗಿ ಬಸ್ಸಲ್ಲಿ ಕೂತ್ಕೊಂಡೆ ಆ್ಯಂಡ್ ಅದು ನಮ್ಮನ್ನ ಕರ್ಕೊಂಡೋಗಿ ಏರ್ಪೋರ್ಟ್ ಹತ್ರ ಬಿಡ್ತು. ಬಿಕಾಸ್ ಏರ್ಪೋರ್ಟ್ ಸ್ವಲ್ಪ ಫಾರಲ್ಲಿತ್ತು ಲ್ಯಾಂಡಿಂಗಿಂತ. ಆಫ್ಟರ್ ರೀಚ್ಡ್ ಏರ್ಪೋರ್ಟ್ ನಾನು ನನ್ನ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೊಳ್ಬೇಕಿತ್ತು. ಸೊ ಐ ವಾಸ್ ವೇಟಿಂಗ್. 1 ಬ್ಯಾಗ್ ಬೇಗ ಸಿಕ್ತು, ಇನ್ನೊಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಏರ್ಪೋರ್ಟ್ ರೀಚ್ ಆದ ತಕ್ಷಣವೇ ವೈಫೈ ಕನೆಕ್ಟ್ ಮಾಡಿಕೊಂಡು ನನ್ನ ಕಲೀಗೆ ಮೆಸೇಜ್ ಮಾಡಿದ್ದೆ ಆ್ಯಂಡ್ ಎಕ್ಸಿಟಿಗೆ ಬಂದೆ. ಅವ್ರು ನನ್ನ ಪಿಕ್ ಮಾಡಿದ್ರು. ಇದು ಕತಾರ್ಗೆ ನಾನು ಬಂದಿಳಿದ ಕ್ಷಣ. ನನ್ನ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಾನು ಕತಾರಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಿದೆ, ನನ್ನ ಕತಾರಲ್ಲಿ ಲೈಫ್ ಹೆಂಗಿದೆ ಅದ್ರ ರಿಲೇಟೆಡ್ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.